ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಒಂದು ಸಾಂಬಾರ್ ರೆಸಿಪಿ ಜೊತೆ. ಇದಕ್ಕೆ ನಾವು ಸೊಪ್ಪು ಬೇಳೆ ಸಾರು ಅಂತೀವಿ, ಕೆಲವರು ಉಳುಸೊಪ್ಪು ಅಂತಾರೆ, ಇನ್ನು ಕೆಲವರು ಗಟ್ಸೊಪ್ಪು ಅಂತಾರೆ, ಏನೇನೋ ಅಂತಾರೆ. ಬಟ್ ನಾವು ಇದನ್ನು ಬೇಳೆ ಸಾರು ಅಥವಾ ಸೊಪ್ಪು ಸಾರು ಅಂತ ಕರಿತೀವಿ. ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಕೊಬ್ಬರಿ ಬಳಸ್ತಾ ಇಲ್ಲ. ಇಲ್ಲಿ ಕೊಬ್ಬರಿ ಬದಲು ತಿಕ್ನೆಸ್ ಬರಲಿಕ್ಕೆ ಇನ್ನೊಂದು ಪದಾರ್ಥನ ಯೂಸ್ ಮಾಡ್ತಿದ್ದೀನಿ. ಸೊ ಅದೇನಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಈ ಸಾಂಬಾರನ್ನ ಮಾಡೋದಕ್ಕೆ ಬೇಕಾಗಿರೋದು ಬೇಳೆ, ಸೊಪ್ಪು, ಅಂದರೆ ಸೊಪ್ಪು ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲ ತೊಗೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು, ಪಾಲಕ ಸೊಪ್ಪು ಮತ್ತು ಎಳೆರವೆ ಸೊಪ್ಪು ಅಂತಾರಲ್ಲ ಆ 3 ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಬೌಲಷ್ಟು ಬೇಳೆಗೆ ನಾನು ಸೊಪ್ಪು ಹೆಚ್ಚಿಟ್ಟಿರ್ತಕ್ಕಂಥ ಸೊಪ್ಪು ಮತ್ತು ಟೊಮೊಟೊನ ಹಾಕಿದ್ದೀನಿ. ಟೊಮೊಟೊ ಒಂದು 2ರಿಂದ 3 ಹಣ್ಣಾಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಉಕ್ಕಬಾರ್ದು ಅಂತ ಹೇಳ್ಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ನಾವು ಇದನ್ನು 1 ಅಥವಾ 2 ವಿಷಲ್ ಹೊಡಿಸಿದ್ರೆ ಸಾಕಾಗುತ್ತೆ. ಮೆತ್ತಗೆ ಬೇಯಬೇಕು ಒಂದು ಸ್ವಲ್ಪ ಬೇಳೆ ಎಲ್ಲ, ಆ ರೀತಿ ಇದ್ದರೆ ಸಾಕು. ಅದಾದ ನಂತರ ಹುಣಸೆಹಣ್ಣು ಒಂದು ಗೋಲಿ, ದೊಡ್ಡದೊಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡ್ಬಿಟ್ಟು ನೆನೆ ಇಡಿ. ಸೊ ಈಗ ವಿಷಲ್ ಬರೋ ಅಷ್ಟರಲ್ಲಿ ನಾವು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದೇನು ತುಂಬ ಕಷ್ಟ ಇಲ್ಲ, ತುಂಬ ಈಸಿ. ಏನಂದರೆ ಒಂದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಖಾರ ಪುಡಿ, ಸಾಂಬಾರು ಪುಡಿ, ಆವಾಗಲೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ, ಅದೇನಂದರೆ ಜೋಳದ ಹಿಟ್ಟು. 1-2 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕೋದ್ರಿಂದ ಏನಾಗುತ್ತೆ, ಯಾಕೆ ಕೊಬ್ಬರಿನೂ ಹಾಕೋದು ಬೇಕಾಗೋದಿಲ್ಲ, ಅದರಿಂದನೇ ನಮಗೆ ತಿಕ್ನೆಸ್ ಬರುತ್ತೆ ಸಾಂಬಾರಿಗೆ. ನೋಡಿ, ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು. ನೀವು ಬೇಕಿದ್ರೆ ಇದನ್ನು ಫೋರ್ಕ್, ಸ್ಪೂನ್ ಅಥವಾ ವಿಸ್ಕರ್ ಅಂತ ಬರುತ್ತಲ್ಲ, ಅದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಕಲಿಸ್ಕೋಬೋದು. ಕೈ ಬೆರಳು ಉರಿತವೆ ಅನ್ನೋ ಆಗಿದ್ದರೆ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಇದನ್ನು ರೆಡಿ ಇಟ್ಕೊಳ್ಳಿ. ಸೊ ಈಗ ನಾವು ಸಾಂಬಾರು ಮಾಡ್ತಕ್ಕಂಥ ಪಾತ್ರನ ಇಟ್ಬಿಟ್ಟು ಒಲೆ ಹಚ್ಚಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಕಾಳು, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಒಂದು ಸಣ್ಣ ಕೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಸೊ ನೋಡಿ, ನಾವು ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮದು ಬೇಳೆ ಬೆಂದು ವಿಷಲ್ ಆಗಿದೆ. ಇವಾಗ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಮ್ಮ ಬೇಳೆಗೆ ಈ ಥರ ಒಂದು ಬೆಂದಿದ್ರೆ ಸಾಕು. ಅಂದರೆ ಅದು ಪೂರ್ತಿ ಕರಗೋದು ಬೇಡ, ಹಾಗೆ ಗಟ್ಟಿ ಗಟ್ಟಿ ಇರೋದು ಬೇಡ, ಒಂದು ಸ್ವಲ್ಪ ಹದವಾಗಿ ಬೆಂದಿದ್ರೆ ಸಾಕು. ಈ ಥರ ನೋಡಿ. ಸೊ ಇದನ್ನು ನಾವೀಗ ಒಗ್ಗರಣೆ ಪಾತ್ರೆಗೆ ಸೇರಿಸ್ಕೊಬೇಕು. ಅದಾದ ನಂತರ ನಾವು ಆವಾಗಲೇ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ, ಸಾಂಬಾರು ಪುಡಿ, ಖಾರ ಪುಡಿ ಮತ್ತು ಜೋಳದ ಹಿಟ್ಟನ್ನು ಕಲಿಸ್ಬಿಟ್ಟು ಅದನ್ನು ಇವಾಗ ಹಾಕಿ ನೀಟಾಗಿ ಗುರಾಡ್ಕೊಳ್ಳಿ. ಆವಾಗಲೇ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಹುಣಸೆಹಣ್ಣು ನೀಟಾಗಿ ಈ ಥರ ಕಿವುಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ನೋಡ್ಬಿಟ್ಟು ಕಡಿಮೆ ಹಾಕ್ಕೊಳ್ಳಿ. ನಾನು ಇಷ್ಟ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ದರೆ ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಮತ್ತು ನಾನು ಈ ಹಂತದಲ್ಲಿ ಅಂದರೆ ಕುದಿ ಹಿಡಿಯುವಾಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ. ಸಕ್ಕರೆ ಹಾಕಲೇಬೇಕು ಅಂತೇನಿಲ್ಲ, ಆಪ್ಷನಲ್. ಬಟ್ ಸಕ್ಕರೆ ಹಾಕೋದ್ರಿಂದ ಏನಂದರೆ ಉಪ್ಪು ಮತ್ತು ಹುಳಿ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಇದೊಂದು ಸ್ವಲ್ಪ ಲೈಟಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು. ಸೊ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸಿ ಆಫ್ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ಮುದ್ದೆ, ಅನ್ನ ಎರಡರ ಜೊತೆನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸಖತ್ತಾಗಿರುತ್ತೆ ಸಾಂಬಾರು ಮಾತ್ರ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾವುದೇ ಕೊಬ್ಬರಿನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ಕುದೀತಾ ತಾನಾಗೆ ತಿಕ್ನೆಸ್ ಬರುತ್ತೆ. ಯಾಕಂದರೆ ನಾವು ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿರ್ತೀವಲ್ಲ, ಅದರಿಂದನೇ ಸಾಂಬಾರು ಕುದೀತಾ ಗಟ್ಟಿ ಆಗುತ್ತೆ. ಮತ್ತೆ ಕೊಬ್ಬರಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೆ ಕೊಬ್ಬರಿ ಬೇಕೇ ಬೇಕು ಅಂದರೆ ಸ್ವಲ್ಪ ತುರ್ಬಿಟ್ಟು ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ.
ನೀವು ಬೇಕಿದ್ರೆ ಇದಕ್ಕೆ ತರಕಾರಿ ಕ್ಯಾರೆಟು ಬೀನ್ಸು ಕೂಡ ಹಾಕಿಬಿಟ್ಟು ವಿಷಲ್ ಹೊಡ್ಸ್ಕೊಬೋದು, ಅದನ್ನು ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಸೊಪ್ಪು ಬೇಳೆ ಅಷ್ಟೇ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ. ಸೊ ನೋಡಿದ್ರಲ್ಲ, ನೀವು ಯಾವುದೇ ಮಸಾಲೆನ ರುಬ್ಬಿ ಹಾಕ್ತೇನೆ ನಾನು ಯಾವ ರೀತಿ ಸಾರು ಮಾಡಿದೆ ಅಂತಂದೇಳಿ. ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು, ಬಾಯ್.